ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಈಗ ಪ್ರಮುಖವಾದ ಬೇಡಿಕೆ ಏನು ಅಂತ ಹೇಳಿ ಅಂದರೆ, ಇವಾಗ ಯಾರನ್ನಾರು ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದೀರಾ, ಮತ್ತು ನಿಮ್ಮ ರಾಜೀನಾಮೆ ಕಂಪ್ಲೀಟಾಗಿ ಕೊಡ್ತಾ ಇದ್ದೀರಾ, ಇಲ್ಲ ರಾಜ್ಯ ನಾಯಕರ ಮಾತುಕತೆಗೆ ಏನಾದ್ರು ವೆಯ್ಟ್ ಮಾಡ್ತಾ ಇದ್ದೀರಾ? ಇಲ್ಲ, ರಾಜೀನಾಮೆ ನಾವು ಕೊಡ್ತೇವೆ. ರಾಜೀನಾಮೆ ಪಕ್ಷಕ್ಕೆ ರಾಜೀನಾಮೆ ಕೊಡ್ತಾ ಇಲ್ಲ ನಾವು. ಪಕ್ಷದಿಂದ ಉದ್ಯೋಗ ಇದೆ, ನಮಗೆ ಸ್ಥಾನಮಾನ ಇದೆ. ಆ ಸ್ಥಾನಮಾನಗೆಲ್ಲ ರಾಜೀನಾಮೆ ಕೊಟ್ಟು ನಾವು ದೂರ ನಿಲ್ತೇವೆ. ಪಕ್ಷಕ್ಕೆ ಕೆಲಸ ಮಾಡಲ್ಲ ನಾವು. ಯಾವ ವೇದಿಕೆ ಕೂಡ ಹೋಗಲ್ಲ, ಪಕ್ಷದ ಕಾರ್ಯಕ್ರಮ ಹೋಗಲ್ಲ, ಪಕ್ಷದ ಮೀಟಿಂಗಿಗೆ ಕೂಡ ನಾವು ಹೋಗಲ್ಲ ಅಂತ ನಾವು ನಿರ್ಧಾರ ಮಾಡಿದ್ವಿ. ಯಾರ ಒತ್ತಡ ಕೂಡ ನಾವು ಮಾಡ್ತಾ ಇಲ್ಲ. ಯಾಕೆಂದರೆ ಸ್ವಯಂ ಪ್ರೇರಿತವಾಗಿ ಈಗ ಮಾಧ್ಯಮದಲ್ಲಿ ನೋಡ್ತಾ ಇದ್ದಾರೆ, ವಾಟ್ಸಪ್ಪಲ್ಲಿ ತುಂಬ ಮಂದಿ ರಿಸನ್ ಕೊಡ್ತಾ ಇದ್ದಾರೆ. ನಾವು ಯಾಕೆಂದರೆ ನಾವು ಸಾಕಾಗಿ ಹೋಗಿದೆ. ಯಾಕೆಂದರೆ ಎಷ್ಟು ಸರಿ ನಾವು ಜನರಿಗೆ ಸಮಾಧಾನ ಪಡಿಸೋದು. ಪದೇ ಪದೇ ಇದೇ ರೀತಿ ಆಗುವಾಗ ಯಾಕೆ ಆಗ್ತಾ ಇಲ್ಲ ಸರಿಪಡಿಸಲಿಕ್ಕೆ? ಈಗ ಹೇಳ್ತಾ ಇದ್ದಾರೆ ನಮ್ಮ ಪೊಲೀಸ್ ಕಮಿಷನರ್ ವರ್ಗಾವಣೆ, SP ವರ್ಗಾವಣೆ, ಯಾರು ವರ್ಗಾವಣೆ ಮಾಡಿದರೆ ಬರುವವರು ಹೇಗೆ ಅಂತ ಹೇಳ್ಕೊಂಡಾಗಬೇಕಲ್ಲ. ಇವಾಗ ಜಿಲ್ಲಾ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಅಂದರೆ ಇದು ವೈಯಕ್ತಿಕವಾಗಿ ಅಬ್ದುಲ್ ರೆಹಮಾನ್ ಕೊಲೆಯಾಗಿದೆ ಅಂತ ಹೇಳಿ. ಸೊ ಅದನ್ನು ನೀವು ಖಂಡಿಸಿದ್ರಿ. ಸೊ ಅಂದರೆ ಅದೇನು ಮಿಸ್ಕಮ್ಯುನಿಕೇಷನ್ ಆಯಿತಾ ಏನು ಅಂತ? ಅದೇ ಹೇಳುವುದಲ್ಲ, ಅದು ಅವರಿಗೆ ಯಾರು ಹೇಳಿಕೆ ಕೊಟ್ಟಿದ್ದಾರೆ, ಯಾರು ಹೇಳಿದ್ದಾರೆ ವೈಯಕ್ತಿಕ ಅಂತ ಹೇಳಿ, ಅದು ನಮಗೆ ಬೇಕಲ್ಲ. ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀರಿ. ಈ ಮಂತ್ರಿಯವರು, ಅದೇ ಹೇಳುವುದಲ್ಲ, ಗೃಹ ಮಂತ್ರಿ ಆಗಲಿ, ಜಿಲ್ಲಾ ಮಂತ್ರಿ ಆಗಲಿ, ಯಾವುದು ಹೇಳಿಕೆ ಕೊಡುವಾಗ ಇಲ್ಲಿ ಪ್ರಮುಖ ನಾಯಕರಿಲ್ಲ, ಅವರನ್ನು ಸಂಪರ್ಕಿಸಿ ಮಾಡಿ ಏನಂತ ಕತೆ ಕೇಳಬೇಕು, ಏನಂತ ವಿಷಯ ಕೇಳಬೇಕು. ಅದರ ನಂತರ ಒಟ್ಟಾರೆ ಬಾಯಿ ಬಂದಾಗೆ ಅದು ವೈಯಕ್ತಿಕ ಅಂತ ಹೇಳಿಕೊಂಡು ಅದು ಸರಿಯಲ್ಲ. ಅದು ನಾವು ತೀವ್ರವಾಗಿ ಅವರ ಮಾತಿಗೆ ಖಂಡನೆ ಮಾಡ್ತೇವೆ. ಆ ಮಾತನ್ನು ಅವರು ಹಿಂದೆ ಪಡಿಬೇಕು. ಇಲ್ಲದಿದ್ದರೆ ಮುಂದಿನ ದಿವಸದಲ್ಲಿ ಅವರು ಬರುವಾಗ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ನಾವು ಸ್ಥಾನಮಾನಕ್ಕೆ ರಾಜೀನಾಮೆ ಕೊಟ್ಟರು ಕೂಡ ಅವರನ್ನು ನಾವು ಕೇಳ್ತೀವಿ, ಗೌರವವಾಗಿ ನಾವು ಕೇಳ್ತೇವೆ ಅವ್ರ ಹತ್ರ. ಎಲ್ಲೋ ಒಂದು ಕಡೆ ನಿಮ್ಮ ಅಪೋನೆಂಟ್ SDPI ಪಕ್ಷಕ್ಕೆ ಇದು ಲಾಭ ಅಂತ ಅನ್ಸಲ್ವಾ? ನೋಡಿ, ಯಾವ ಪಕ್ಷ ಲಾಭ ನಷ್ಟ ಅಂತ ನಾವು ಮಾತಾಡೋದಲ್ಲ. ಯಾಕೆಂದರೆ ನಮಗೆ ಶಾಂತಿ ಬೇಕು ಇಲ್ಲಿ. ನಾವು ಅದೇ ಇರುವುದು. ಯಾಕೆಂದರೆ ನಾವು ಇಷ್ಟು ಆಕ್ರೋಶಗೊಂಡಿದ್ರು ಕೂಡ, ಇಷ್ಟು ನಾವು ಮಾತಾಡ್ತೇವೆ, ನಾವು ಶಾಂತಿದ ನಮ್ಮ ಇಡೀ ನಾಯಕರ ಹತ್ರ ಮಾತಾಡಿದರೆ ಸರಿಪಡಿಸಲಿ ಯಾಕೆ ಆಗಲ್ಲ ಇವರಿಗೆ? ನಾನು ಕೇಳ್ತಾ ಇದ್ದೆ ಜಿಲ್ಲಾ ಮುಖಂಡರಿಗೆ, ಇಲ್ಲಿ ಹಲವು ಮುಖಂಡರುಗಳಿದ್ದಾರೆ, ಯಾಕೆ ಇವರು ಸರಿಪಡಿಸಲಿ ಆಗಲಿ ಜಿಲ್ಲೆ? ಯಾಕೆ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ? ನಾವು ಇವರು ಏನು ತೊಂದರೆ ಆಗಿದ್ದಾರೆ ನಮ್ಮ ಪಕ್ಷದಲ್ಲಿ ಇರ್ತಾರಂತ ಹೇಳುವಂತಲ್ಲ, ಅದಲ್ಲಲ್ಲ. ನ್ಯಾಯ ಬೇಕು, ಶಾಂತಿ ಬೇಕು ನಮಗಲ್ವಾ? ನೀವು ನೋಡಿ, ನಿನ್ನೆ ಅಷ್ಟು 1000 ಜನ ಇದ್ದಾರೆ. ಇಷ್ಟು ತನಕ ಮಂಗಳೂರಲ್ಲಿ ಎಷ್ಟು ಹತ್ಯೆ ಆಗಿದೆ, ಆದರೆ ನಿನ್ನಂಥ ಜನ ಇಷ್ಟು ತನಕ ಯಾರು ಸೇರಲಿಲ್ಲ. ಯಾಕೆಂದರೆ ಎಲ್ಲ ಜನರು ಆಕ್ರೋಶಗೊಂಡಿದ್ದಾರೆ. ಅಷ್ಟು ಜನ ಇದ್ದರೂ ಕೂಡ ನಾವು ಎಷ್ಟು ಶಾಂತಿಪ್ರಿಯವಾಗಿ ಅವರ ಮನೆಯಲ್ಲಿ ಹೋಗಿ ಆ ಮರಣ ಮುಟ್ಟಿಸಿದೆ. ಯಾಕೆಂದರೆ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದ ರೀತಿಯಲ್ಲಲ್ವಾ? ಇಲ್ಲಿ ಪರಂಗಿಪೇಟೆಯಲ್ಲಿ ಗಲಾಟೆ ಆಗ್ಬೋದಿತ್ತು, ನಮ್ಮ ಬೀಚ್ ರೋಡಲ್ಲಿ ಗಲಾಟೆ ಆಗ್ಬೋದು. ಯಾಕೆಂದರೆ ಅಷ್ಟು ಜನರ, ನಾನು ಆ್ಯಂಬುಲೆನ್ಸಲ್ಲಿ ಬೆಳಿಗ್ಗೆಯಿಂದ 5 ಗಂಟೆ ಹೋದವ, ರಾತ್ರಿ 3 ಗಂಟೆ ಸಂಜೆ ತನಕ ಅವರ ಎಲ್ಲ ಆದ ಮೇಲೆ ನಾನು ಬಂದೆ. ಯಾಕೆಂದರೆ ನಮಗೆ ಏನು ಘಟನೆ ಆಗಬೇಕಿದ್ರೆ ನಾವು ನೋಡುವಂಥ ನಮ್ಮ ಕರ್ತವ್ಯ ಆಗಿದೆ. ನಾಯಕ ಅಂತ ಹೇಳಿದರೆ ಅದು ಕರ್ತವ್ಯ ಆಗಿರ್ತದೆ. ಸೊ ಇದಿಷ್ಟು ಮಾಜಿ ಮೇಯರ್ ಅಶ್ರಫ್ ಅವರು ಹೇಳ್ತಾ ಇರುವಂಥದ್ದು. ಸೊ ನಾವು ರಾಜೀನಾಮೆಯನ್ನು ಕೊಡ್ತೀವಿ, ಆದರೆ ಆ ಸ್ಥಾನಮಾನಕ್ಕೆ ರಾಜೀನಾಮೆ ಕೊಡ್ತೀವಿ, ಪಕ್ಷಕ್ಕೆ ರಾಜೀನಾಮೆ ಕೊಡೋದಿಲ್ಲ. ಮುಂದಿನ ದಿನಗಳಲ್ಲಿ ಜಿಲ್ಲೆಗೆ ಭೇಟಿಯಾದ ಸಂದರ್ಭದಲ್ಲಿ ಅವ್ರನ್ನ ಕ್ವಶನ್ ಮಾಡ್ತೀವಿ. ಈ ಒಂದು ಘಟನಾವಳಿಗಳ ಬಗ್ಗೆ ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.